ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ತುಂಬ ಕಷ್ಟ, ಹೊರಗಡೆ ಹೋಗಿ ಕೆಲಸ ಮಾಡೋದು ತುಂಬ ಕಷ್ಟ ಅಂಥವ್ರು ಮನೆಯಲ್ಲೇ ಯಾವ ಥರ ಲಕ್ಷ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೊರಗಡೆ ಹೋದರೆ ತುಂಬ ಕಷ್ಟಪಡಬೇಕು, ಕೆಲಸ ಮಾಡಬೇಕು, ಮನೇಲಿ ಕಳಿಸೋದಿಲ್ಲ, ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ, ಹೊರಗಡೆ ಹೋಗಿ ದುಡಿಯೋದು ನಮಗೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ದುಡ್ಡು ಮಾಡೋದು ತುಂಬ ಜನ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತದೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆವಾಗ ಮುಂದಿನ ವಿಡಿಯೋ ನಮಗೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅವ್ರು ಯಾವ ಥರ ಮಾಡ್ತಾರೆ ಗೊತ್ತಾ? ಈಗ ಒಂದು ಚೀಟಿ ಓಪನ್ ಮಾಡ್ತಾರೆ. ಅವ್ರಿಗೆ ಯಾರ್ಯಾರು ಗೊತ್ತು, ಕರೆಕ್ಟಾಗಿ ದುಡ್ಡು ಕಟ್ತಾರಾ ಇಲ್ವಾ ಅಂಥವ್ರನ್ನ ಪತ್ತೆ ಮಾಡ್ತಾರೆ ಅವರು. ಆಮೇಲೆ ತಿಂಗಳ ಸಂಬಳ ಬರುತ್ತೆ ಅವ್ರಿಗೆ, ಅಂಥವ್ರನ್ನ ಪತ್ತೆ ಮಾಡ್ತಾರೆ. ಆಮೇಲೆ ಅವ್ರು ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಅವರು. ಆಮೇಲೆ ಬೇರೆಯವ್ರ ಹತ್ರ ಚೀಟಿ ಹಾಕ್ಸ್ಕೊಳ್ಳೋದಿಲ್ಲ. ಇವಾಗ ಬೇರೆಯವ್ರು ಯಾವ್ದಾರು ಚೀಟಿ ಹಾಕ್ಸ್ಬಿಟ್ಟು ಮೋಸ ಮಾಡಿಬಿಟ್ರೆ ಇವ್ರ ಕೈಯಿಂದ ಕಟ್ಟಬೇಕಾಗುತ್ತಲ್ಲ, ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಅವರು. ಆಮೇಲೆ ಏನಾದರೂ ಚೆನ್ನಾಗಿ ಈಗ ಅವ್ರಿಗೆ ಚೆನ್ನಾಗಿ ಸಂಬಳ ಬರ್ತಾಯಿದೆ ಅಂದರೆ ಇವ್ರಿಗೆ ಅಷ್ಟೇನು ಪರಿಚಯ ಇರೋದಿಲ್ಲ. ಆದರೆ ಅವ್ರು ಸಂಪಾದನೆ ಮಾಡ್ತಾರೆ ಅಂತ ಗೊತ್ತು, ಇವ್ರಿಗೆ ಅಷ್ಟು ಪರಿಚಯ ಇರೋದಿಲ್ಲ. ಆ ಥರ ಏನಾರು ಇದ್ದರೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೋತಾರೆ. ಆ ಥರ ಎಲ್ಲ ಮಾಡಿ ಚೀಟಿ ಓಪನ್ ಮಾಡ್ತಾರೆ. ಅವ್ರು ಎಲ್ಲೂ ಕೆಲಸಕ್ಕೆ ಹೋಗೋದಿಲ್ಲ, ಏನಿಲ್ಲ, ಕೂತವ್ರು ಲಕ್ಷ ಸಂಪಾದನೆ ಮಾಡ್ತಾರೆ. ಗೊತ್ತಾ ಅದು ಹೇಗೆ ಅಂದರೆ, ಈಗ ನಾವೇ ಒಂದು ಚೀಟಿ ಹಾಕಿದ್ವಿ, 3 ಲಕ್ಷ ರೂಪಾಯಿ ಚೀಟಿ ಹಾಕಿದ್ವಿ. ಫಸ್ಟ್ ತಿಂಗಳು ಚಂದಾದಾರರು ಕೊಡ್ತಾರೆ. ಅದನ್ನು ನಾವು ಚೀಟಿ ಹಾಕಿರ್ತೀವಲ್ಲ ಅವರು ಕೊಡ್ತಾರೆ. 2ನೇ ತಿಂಗಳು ಪೂರ್ತಿ ದುಡ್ಡು ಇಟ್ಕೋತಾರೆ ಅವರು. 3 ಲಕ್ಷ ಕರೆಕ್ಟಾಗಿ 18 ಜನ 15 ಸಾವಿರ ತಿಂಗಳು ಕಟ್ಟಬೇಕು. 15 ಸಾವಿರ ಕಟ್ಟಿದ್ರೆ 18 ಜನದಲ್ಲಿ ಈ ಒಂದು ಏಜೆಂಟ್ ಚೀಟಿ ತೆಗೆದಾಕಿದ್ರೆ 17 ಜನ 15 ಸಾವಿರ ರೂಪಾಯಿ ಕನೆಕ್ಟ್ ಮಾಡ್ಕೋತಾರೆ. ಅದು ಪೂರ್ತಿ ದುಡ್ಡು ಅವ್ರಿಗೇನೆ. ಅವ್ರು ಮತ್ತೆ ಚೀಟಿ ಕಟ್ಟೋದಿಲ್ಲ. ಅವರು 2ನೇ ತಿಂಗಳು ಅವ್ರು ಇಟ್ಕೊಬಿಡ್ತಾರೆ. ಇನ್ನು 3ನೇ ತಿಂಗಳಿಂದ ಯಾರ್ಯಾರು ಎತ್ಕೋತಾರೆ ಒಬ್ಬೊಬ್ರಿಗೆ ಫಸ್ಟು ಅವ್ರು ಯಾರಾದರೂ ನಮಗೆ ದುಡ್ಡು ಬೇಕು, ನಮಗೆ ಚೀಟಿ ಕೊಡ್ರಿ ಅಂದರೆ ಕೊಡ್ತಾರೆ ಅವರು. ಅಂದರೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಕೊಡ್ತಾರೆ. ಮತ್ತು 2ನೇ ತಿಂಗಳಲ್ಲೇ ಅವ್ರು ಇಟ್ಕೋತಾರೆ. ಇನ್ನು 3ನೇ ತಿಂಗಳಲ್ಲೇ ನಾವು ಎತ್ಕೋತೀವಲ್ಲ, ಇದು ಕುಲ್ಕ ಚೀಟಿ ಅಂತ. ಇದು ಒಂದು 17 ಜನದ್ದು ಚೀಟಿ ಬರೆದಾಕ್ತಾರೆ ಅವರು. ಫಸ್ಟು ಒಂದು ಡಬ್ಬದಲ್ಲಿ ಅವ್ರು ಅದೇ ಥರ ಕೊಡೋದು. ಡಬ್ಬದಲ್ಲಿ ಯಾವುದಾದ್ರೂ ಒಂದು ಚೀಟಿ ಎತ್ತುತ್ತಾರೆ. ಆವಾಗ ಆ ದುಡ್ಡು ಸೆಕೆಂಡ್ ಚೀಟಿ ಅವ್ರಿಗೆ, 3ನೇ ಚೀಟಿ ಅವ್ರಿಗೆ, ಆ ಥರ ಅವರು ಇದು ಮಾಡೋದು. ಅಕಸ್ಮಾತ್ ನಮಗೆ ಎಮರ್ಜೆನ್ಸಿ ಅಂದರೆ ಕೊಡ್ತಾರೆ. ಅಕಸ್ಮಾತ್ ಇವಾಗ 2ನೇ ಚೀಟಿ ಅವರು 2ನೇ ಚೀಟಿ ಒಬ್ಬರು ಚೀಟಿ ಬಂದಿರ್ತದೆ, ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ, ದುಡ್ಡಿನ ಅವಶ್ಯಕತೆ ಇರೋದಿಲ್ಲ. ಬೇಡ ಇನ್ನು ಸ್ವಲ್ಪ ಲೇಟ್ ಆದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬರುತ್ತಲ್ವ ದುಡ್ಡು, ಅವಾಗ ಎತ್ಕೊಳ್ಳೋ ಅಂತ ಯಾರಾದರೂ ಯೋಚನೆ ಮಾಡಿದರೆ ಅವ್ರನ್ನ ಕೇಳಿಬಿಟ್ಟು ಯಾರಿಗಾರು ಅರ್ಜೆಂಟ್ ಇರ್ತದಲ್ಲ ಅಂಥವ್ರಿಗೆ ಅಡ್ಜಸ್ಟ್ ಮಾಡಿಕೊಡ್ತಾರೆ ಅವರು. ಆದರೆ ಗ್ಯಾರಂಟಿ ಇದು, ದುಡ್ಡು ಕೊಡೋದೆಲ್ಲ ಗ್ಯಾರಂಟಿ. ಅಂಥವ್ರ ಹತ್ರನೇ ನಾವು ಚೀಟಿ ಹಾಕಬೇಕು. ಇಲ್ಲಾಂದರೆ ಮೋಸ ಮಾಡೋರ ಹತ್ರ ಎಲ್ಲ ನಾವು ಆ ಚೀಟಿ ಹಾಕ್ಬಿಟ್ರೆ ನಾವು ದುಡ್ಡು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಫುಲ್ ತಿಂಗಳ ಅವ್ರಿಗೆ 3 ಲಕ್ಷ ಏನೋ ಕೌಂಟ್ ಆಗುತ್ತೆ. ಅದರಲ್ಲಿ 3 ಲಕ್ಷದಲ್ಲಿ ಫಸ್ಟ್ ತಿಂಗಳಲ್ಲಿ ನಮ್ಗೆ ಎಷ್ಟು ಕೊಟ್ಟರು? ಬರೀ 2,20,000 ಕೊಟ್ಟರು. ಇನ್ನೂ ಎಷ್ಟು ಉಳೀತು? ಇನ್ನೂ 80,000 ಉಳೀತು ಅವ್ರಿಗೆ. ತಿಂಗಳ 80, ಒಂದು ತಿಂಗಳು 80,000 ಉಳಿತದೆ. ಒಂದು ತಿಂಗಳು 3,000 ಕಮ್ಮಿ. ಇವಾಗ ನೆಕ್ಸ್ಟ್ 3ನೇ ಚೀಟಿ ಎತ್ಕೋತೇವಲ್ಲ ಅವಾಗ 3,000 ಸೇರಿಸ್ಕೊಡ್ತಾರೆ. 2,20,000 ಫಸ್ಟ್ ಕೊಟ್ಟಿದ್ರೆ 2,23,000. 4ನೇ ತಿಂಗಳಲ್ಲಿ 2,24,000, 2,000, 3,000 ಜಂಪ್ ಮಾಡಿ ಕೊಡ್ತಾರೆ. ಅಂದರೆ 3ನೇ ತಿಂಗಳು, 4ನೇ ತಿಂಗಳು, 5ನೇ ತಿಂಗಳು ಎತ್ಕೊಳ್ಳೋರಿಗೆ ಆ ಥರ 4,000 ಜಂಪು, 6,000 ಜಂಪು, 7,000 ಜಂಪು, ಆ ಥರ ಕೊಡ್ತಾರೆ ಅವರು. ಇನ್ನು ಅದು ತಿಂಗಳ ದುಡ್ಡು ಮಿಕ್ತದಲ್ಲ, ಅದನ್ನು ಇಂಟ್ರೆಸ್ಟ್ ಬಿಡ್ತಾರೆ ಗೊತ್ತಾ ಅವರು. ಇಂಟ್ರೆಸ್ಟ್ ಬಿಟ್ಟು ಅದರಿಂದನೂ ದುಡ್ಡು ಮಾಡ್ತಾರೆ ಗೊತ್ತಾ ಅವರು. ಇವಾಗ ಫಸ್ಟ್ ತಿಂಗಳಲ್ಲೇ ಲೆಕ್ಕ ಹಾಕಳ್ರಿ. ಫಸ್ಟ್ ತಿಂಗಳು 2,20,000 ಫಸ್ಟು ಚೀಟಿ ಎತ್ಕೊಳ್ಳೋರು ಕೊಡ್ತಾರೆ. ಅವ್ರಿಗೆ ಕೌಂಟ್ ಆಗಿರೋದು ಎಷ್ಟು? 3 ಲಕ್ಷ. 3 ಲಕ್ಷದಲ್ಲಿ ಬರೀ 2,20,000 ಅಷ್ಟೇ ನಮ್ಮ ಒಬ್ಬರು ಕೊಟ್ಬಿಟ್ಟು ಬಾಕಿದು ಅಷ್ಟು ಅವ್ರ ಹತ್ರ ಉಳಿತದಲ್ಲ ಅಷ್ಟು ಚೀಟಿನ
ಅಷ್ಟು ದುಡ್ಡನ್ನ ಬೇರೆಯವ್ರಿಗೆ ಇಂಟ್ರೆಸ್ಟ್ ಬಿಡ್ತಾರೆ ಅವರು, ಅದರಿಂದನೂ ದುಡ್ಡು ಸಂಪಾದನೆ ಮಾಡ್ತಾರೆ. ಈಗ ನಾವು ಕಷ್ಟಪಟ್ಟು ದುಡಿಯೋದು, ಅವ್ರು ದುಡ್ಡು ಮಾಡೋದು ಅವರು. ಎಷ್ಟು ಚೆನ್ನಾಗೈತೆ ಅಲ್ವಾ ದುಡ್ಡು, ಎಷ್ಟು ಚೆನ್ನಾಗೈತೆ ಅಲ್ವಾ ಐಡಿಯಾ. ಆ ಥರ ನೀವು ಮಾಡಿ. ಏನು ಹೊರಗಡೆ ಹೋಗ್ಬೇಕಾ ಕೆಲಸ ಮಾಡೋಕ್ಕೆ, ಮಾಡ್ಬೋದು ತಾನೇ ನಾವು ಅದನ್ನ. ಆಮೇಲೆ ಅದೊಂದು ಚೀಟಿ ಮಾಡ್ತಾರೆ. ಆಮೇಲೆ ಇದು ಸೋಡಿ ಚೀಟಿ ಅಂತ ಮಾಡ್ತಾರೆ. ಸೋಡಿ ಚೀಟಿ ಅಂದರೆ ಇವಾಗ ಒಂದು 50,000 ಚೀಟಿ. ಅದು 50,000 ಚೀಟಿ ಆದರೆ ಅಲ್ಲಿ ಬೀಟ್ ಕೂಗ್ತಾರೆ ಗೊತ್ತಾ. ನಿಮ್ಮ ಎಲ್ರಿಗೂ ಗೊತ್ತಿರ್ಬೋದು, ಚೀಟಿ ಲೆಕ್ಕ ಅಂದರೆ ಗೊತ್ತಿರ್ಬೋದು. ಯಾರಿಗಾರು ಗೊತ್ತಿಲ್ಲ ಅಂದರೆ ಹೊಸ್ದಾಗಿ ಯಾರಾದರೂ ಇದು ಏನಾದರೂ ಮನೇಲಿ ಈ ಥರ ಕೆಲಸಕ್ಕೆ ಹೋಗೋಕ್ಕಾಗದೆ ಈ ಥರ ಏನಾದರೂ ಏನಪ್ಪ ಮಾಡೋದು, ಹೆಂಗೆ ನಾವು ದುಡ್ಡು ಸಂಪಾದನೆ ಮಾಡೋದು, ಎಲ್ಲರೂ ಹೋಗಿ ಹೊರಗಡೆ ದುಡಿತಾರೆ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಇದು. ಆದರೆ ನೋಡಿಕೊಂಡು ಸ್ಟಾರ್ಟ್ ಮಾಡಬೇಕು. ನೀವು ನೋಡಿಕೊಂಡು ಅಂದರೆ ನಿಮಗೆ ಗೊತ್ತಿರೋರು ಇರಬೇಕು. ಚೆನ್ನಾಗಿ ನಾನು ಫಸ್ಟ್ ಹೇಳಿದ್ದೀನಿ, ಚೆನ್ನಾಗಿ ಕೆಲಸಕ್ಕೆ ಹೋಗ್ತಾರ ಅದನ್ನು ನೋಡ್ಕೋಬೇಕು. ನಿಮಗೆ ಗ್ಯಾರಂಟಿ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಜನರನ್ನ ನೀವು ಸೆಟ್ ಮಾಡಿಕೊಂಡು ಚೀಟಿ ಹಾಕ್ಸ್ಕೋಬೇಕು. ಆವಾಗಲೇ ನೀವು ದುಡ್ಡು ಮಾಡೋಕ್ಕಾಗೋದು. ಇಲ್ಲ ಯಾರ್ಯಾರ ಹತ್ರನೋ ಚೀಟಿ ಹಾಕ್ಸ್ಕೊಬಿಡೋದು, ಆಮೇಲೆ ಅವ್ರು ದುಡ್ಡು ಕಟ್ಟೋದಿಲ್ಲ, ಹೋಗಿ ಜಗಳಕ್ಕೆ ಬೀಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಅದೇ 50,000 ರೂಪಾಯಿ ಸೋಡಿ ಚೀಟಿ ಅಂತ ಹೇಳಿದ್ನಲ್ಲ, ಈಗ 50,000 ರೂಪಾಯಿ ಅಲ್ಲೇ ಕಟ್ಟಿರ್ತೀವಿ ಅಂದ್ಕೊಳ್ರಿ. 2,500 ರೂಪಾಯಿ ಕಟ್ಟಿರ್ತೀವಿ. 21 ಜನ, ಒಂದು 21 ಜನ ಕಟ್ತಾರೆ. ಅದರಲ್ಲಿ ಫಸ್ಟು ಚೀಟಿ ಇದೇ ಥರ ಬೀಟ್ ಕೂಗ್ತಾರೆ. ಎರಡನೇ ಚೀಟಿ ಬಂದು ಏಜೆಂಟ್ ಚೀಟಿ. ಅದು 50,000 ಫುಲ್ ಅವರೇ ಇಟ್ಕೋತಾರೆ. ಮೂರನೇ ತಿಂಗಳಿಂದ ಬೀಟ್ ಕೂಗ್ತಾರೆ. ಈಗ ಒಂದು 50,000 ಬೀಟ್ ಕೂಗಿದ್ರೆ ಒಂದು 50,000 ಬೀಟ್ ಕೂಗ್ತಾರೆ. 50,000 ಒಂದು ಸರಿ, 50,000 2 ಸರಿ ಅಂತ ಏನೋ ಕೂಗ್ತಾರಲ್ಲ, ಆ ಥರ ಕೂಗ್ತಾರೆ. ಅದರಲ್ಲಿ ಎಷ್ಟು ಎತ್ಕೋತಾರೆ ಗೊತ್ತಾ, ಅರ್ಧಕ್ಕರ್ಧ ಬುಟ್ಟು ಎತ್ಕೋತಾರೆ. ಒಬ್ಬರಿಗೆ ದುಡ್ಡಿನ ಅವಶ್ಯಕತೆ ಇರ್ತದಲ್ವ, ಅವ್ರೇನು ಮಾಡ್ತಾರೆ ಅಂದರೆ ಅರ್ಧಕ್ಕರ್ಧ. ಇವಾಗ ಒಂದು 25,000 ಚೀಟಿಯ ಇನ್ನೂ 20 ತಿಂಗಳಾಯ್ತಲ್ವ, ಒಂದು 25,000 ಬಂದರೂ ಪರವಾಗಿಲ್ಲ ಅಂದ್ಕೊಂಡು ಒಂದು 25,000 ಬುಟ್ಟು ಎತ್ಕೋತಾರೆ ಗೊತ್ತಾ. ಅರ್ಧಕ್ಕರ್ಧ ಬುಟ್ಟು ಎತ್ಕೋತಾರೆ. ಇನ್ನೂ 25,000 ಅವ್ರ ಹತ್ರನೇ ಉಳಿತದೆ. ಅದನ್ನ ಡಬಲ್ ಚೀಟಿ ಮಾಡ್ತಾರೆ. ಆವಾಗ ಅವ್ರಿಗೇನು ಸಿಗೋದಿಲ್ಲ. ಯಾವಾಗ ಒಂದೊಂದು ಚೀಟಿ ಹೋಗುತ್ತೆ, ಆವಾಗ ಮಿಕ್ಕಿರೋ ದುಡ್ಡನ್ನು ಅವರು ಆರಾಮಾಗಿ ಬಡ್ಡಿ ಕೊಡ್ಕೋತಾರೆ. ಅದರಿಂದ ದುಡ್ಡು ಮಾಡ್ತಾರೆ ಅವರು. ಇನ್ನು ಹೊರಗಡೆ ಹೋಗಿ ದುಡಿಯೋದಿಲ್ಲ ಅವರು. ಅದರಿಂದ ಎಷ್ಟೋ ಜನ ಸಂಸಾರ ನಡೆಸ್ತವ್ರೆ ಗೊತ್ತಾ. ತುಂಬ ಜನ ಸಂಸಾರ ನಡೆಸ್ತವ್ರೆ ಆ ಥರ ದುಡ್ಡು ಮಾಡಿ. ಅವರು ತಿಂಗಳ ಬರ್ತಾ ಇರ್ತದೆ. ಈ ಕಡೆ ಇಂಟ್ರೆಸ್ಟು ಕೊಟ್ಟಿರ್ತಾರೆ. ಈ ಕಡೆ ಒಂದು ಚೀಟಿ ಯಾವ್ದಾರ ಒಂದು ಹಾಕಿದ್ರೆ ಫುಲ್ ದುಡ್ಡು ಅಮೌಂಟು ಅವ್ರಿಗೆ ಸಿಗ್ತದೆ. ಆ ಥರ ಆರಾಮಾಗಿ ದುಡ್ಡು ಮಾಡ್ಬೋದಲ್ವ. ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು. ಆದರೆ ತಲೆ ಉಪಯೋಗಿಸ್ಬೇಕು. ಯಾವ ಥರ ಮಾಡಿದ್ರೆ ಎಷ್ಟೆಷ್ಟು ಲಕ್ಷ ರೂಪಾಯಿ ಚೀಟಿ ಹಾಕಿದ್ರೆ ನಾವು ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು, ಆ ಥರ ಯೋಚನೆ ಮಾಡಿ ಕರೆಕ್ಟಾಗಿ ಮನೆಯವ್ರ ಸಪೋರ್ಟ್ ಬೇಕು. ಅದಕ್ಕೆ ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗೋದಿಲ್ಲ. ಇದು ಹೆಂಗಸ್ರಿಗೆ ಹೇಳ್ತಾ ಇರೋದು ನಾನು. ಮನೆಯವ್ರ ಸಪೋರ್ಟ್ ಇದ್ರೇ, ಅಕಸ್ಮಾತು ಯಾರಾದರೂ ಚೀಟಿ ಹಾಕಿ ಏನಾದ್ರು ಹೊರ್ಟೋಯ್ತು, ನಿಮ್ಗೇನೋ ಕೈ ಕೊಡ್ತು ಅಂದರೆ ತುಂಬ ಪ್ರಾಬ್ಲಮ್ಮು. ಅದಕ್ಕೆ ಮನೆಯವ್ರ ಸಪೋರ್ಟ್ ಇರಬೇಕು ನಮಗೆ. ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ಈ ಕೆಲಸ ಅಂತ ಮಾಡೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ ಇದು. ನೀವು ನೋಡಿಕೊಂಡು ಯಾರು ಕರೆಕ್ಟಾಗಿ ಚೀಟಿ ಕಟ್ತಾರೆ ಪರವಾಗಿಲ್ಲ, ಇವ್ರ ಹತ್ರ ಹಾಕಿಸ್ಕೋಬೋದು. ಆ ಥರ ಟೇಬಲ್ ಕ್ಯಾಶ್ ಅಂತ ಫಸ್ಟೇ ಹೇಳ್ಕೊಬೇಕು ನಾವು. ನೀವು ಕರೆಕ್ಟಾಗಿ ಚೀಟಿ ದುಡ್ಡ ಈ ಟೈಮ್ಗೆ ತಂದು ಕೊಟ್ಬಿಡ್ಬೇಕು. ನಮಗೆ 5 ದಿನ ಏನೋ ಟೈಮ್ ಇರ್ತದೆ. 5 ದಿನ ಟೈಮ್ ಇರ್ತದೆ. ಟೇಬಲ್ ಕ್ಯಾಶ್ ಅಂತ ಒಂದು ಇರ್ತದೆ, ಅದು ಒಂದು ಐತೆ. ಅಂದರೆ ಚೀಟಿ ಅವತ್ತು ಕೂಗಿದ ತಕ್ಷಣ ಒಂದು ಅರ್ಧ ಗಂಟೆ ಟೈಮಲ್ಲೇ ತಂದು ಕೊಟ್ಬಿಡ್ಬೇಕು. ಒಂದು ಅರ್ಧ ಗಂಟೆ ಟೈಮ್ ಏನಾರು ಆಯಿತು ಅಂದರೆ ಫೈನ್ ಹಾಕ್ತಾರೆ ಚೀಟಿಯವರು. ಆ ಫೈನ್ ಹಾಕಿದ್ರು ಆ ದುಡ್ಡು ಅವ್ರಿಗೇನೆ. ಇವು ಫೈನ್ ಹಾಕ್ತಾರಲ್ಲ, ಫೈನ್ ಅಂತ ಈಸ್ಕೊತಾರಲ್ಲ, ಆ ದುಡ್ಡು ಅವ್ರಿಗೇನೆ. ಅದೇನು ಚೀಟಿಗೆ ಸೇರಿಸ್ಕೊಡೋದಿಲ್ಲ ಅವರು. ಆ ದುಡ್ಡು ಅವ್ರಿಗೇನೆ. ಯಾರಾದರೂ ಸ್ವಲ್ಪ ಲೇಟ್ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತಾರೆ. ಅರ್ಧ ಗಂಟೆ ಟೈಮು ಕರೆಕ್ಟಾಗಿ ಇವತ್ತು 15ನೇ ತಾರೀಕು ಅಂದರೆ 15ನೇ ತಾರೀಕು ಚೀಟಿ ಕಟ್ಟಬೇಕು. 8 ಗಂಟೆ ಚೀಟಿ ಆದರೆ 8 ಗಂಟೆಗೆ ಚೀಟಿ ಅಂದರೆ 8:15 ಫೈನ್ ಕಟ್ಟಬೇಕು. ಕರೆಕ್ಟಾಗಿ 8 ಗಂಟೆ ಅಂದರೆ 8 ಗಂಟೆ ಒಂದು 5-10 ನಿಮಿಷ ಕೊಡ್ತಾರೆ ಟೈಮ್. ಆ ಟೈಮ್ ಮೀರ್ತು ಅಂದರೆ ಚೀಟಿ ಮುಗಿಯೋಷ್ಟೊತ್ತಿಗೆ ಒಟ್ಟಿನಲ್ಲಿ ಅವ್ರ ಕೈಗೆ ದುಡ್ಡು ಸೇರಿರಬೇಕು. ಏನಾರೋ ಇವತ್ತು ಆಗಲಿಲ್ಲ ನಾಳೆ ಕೊಡ್ತೀವಿ ಅಂದರೆ 200 ರೂಪಾಯಿ ಸೇರಿಸ್ಕಟ್ಟು ಅಂತಾರೆ. 200 ರೂಪಾಯಿ ಜೊತೆಗೆ ಸೇರಿಸ್ಕಟ್ಟು ಅಂತಾರೆ. ಆ ದುಡ್ಡು ಅವ್ರಿಗೇನೆ. ಆ ಥರನೂ ಸಂಪಾದನೆ ಮಾಡ್ತಾರೆ. ನೀವು ಯೋಚನೆ ಮಾಡಿ, ಈ ಥರ ಎಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋದು. ಯಾರಿಗಾದರೂ ಇದೇನಾರ ಈ ವಿಡಿಯೋ ಯೂಸ್ ಏನಾದರೂ ಯೂಸ್ ಆಗುತ್ತೆ ಅಂತ ಆ ಥರ ಅಂದರೆ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಮಾಡಿಕೊಂಡು ನೀವು ಚೀಟಿ ಓಪನ್ ಮಾಡಿ. ಇದೇ ಥರ ಚೀಟಿ ಹಾಕಿ ನಾವೇನೇನು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಮುಂದಿನ ವೀಡಿಯೋದಲ್ಲಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ನಮಗೆ ಈ ಚೀಟಿ ಹಾಕಿ ನಮಗೆ ತುಂಬಾ ಹೆಲ್ಪ್ ಆಗೈತೆ ಗೊತ್ತಾ. ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಇದೊಂದು ಉಳಿತಾಯ, ನಮಗೆ ಉಳಿತಾಯ, ಆ ಚೀಟಿ ಮಾಡೋರಿಗೆ ಲಾಭ. ಅದೊಂದೇ ಅವರಿಗೆ. ಇವಾಗ ನೀವೇದಾರು ಚೀಟಿ ಮಾಡ್ತು ಅಂದರೆ ನಿಮಗೆ ಅಷ್ಟು ದುಡ್ಡು ಸಿಗ್ತದೆ. ಇವಾಗ 3 ಲಕ್ಷ ರೂಪಾಯಿ ಒಂದು ಚೀಟಿ ಓಪನ್ ಮಾಡ್ತೀವಿ ಅಂದರೆ 3 ಲಕ್ಷ ಕೂತು ಸಂಪಾದನೆ ಮಾಡ್ಬೋದು. ನೀವು 3 ಲಕ್ಷ ಕೂತು ಸಂಪಾದನೆ ಮಾಡ್ಬೋದು. ಏನು ಹೊರಗಡೆ ಹೋಗ್ದು ಕೆಲಸ ಮಾಡೋಂಗಿಲ್ಲ, ಎಂಥದ್ದು ಇಲ್ಲ ಅಲ್ವಾ. ದುಡ್ಡಿನ ವ್ಯವಹಾರದಲ್ಲಿ ತುಂಬ ಕಂಡೀಷನ್ ಆಗಿರಬೇಕು. ಕಂಡೀಷನ್ ಇದ್ರೇ ದುಡ್ಡಿನ ವ್ಯವಹಾರದಲ್ಲಿ.
ಅಯ್ಯೋ ಏನೋ ಒಂದು ಆಗುತ್ತೆ ಬಿಡು ಅಂದರೆ ಅದು ತುಂಬ ಡೇಂಜರು ದುಡ್ಡು. ಆದರೆ ಕಂಡೀಷನಾಗಿ ಕರೆಕ್ಟಾಗಿ ದುಡ್ಡು ಕಲೆಕ್ಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಇವಾಗ ಚೀಟಿ ಎತ್ಕೊಂಡಿರೋರಿಗೆ ಕರೆಕ್ಟ್ ಟೈಮ್ ಕೊಟ್ಟರೆ ನಿಮಗೆ ಅವ್ರು ಕರೆಕ್ಟಾಗಿ ಟೈಮ್ ಕಟ್ಟೋದು ನಿಮಗೆ. ಇವಾಗ ನಾವು ಚೀಟಿ ಹಾಕ್ತಾ ಇರ್ತೀವಿ, ನಾವು ಚೀಟಿ ಹಾಕಿರ್ತೀವಿ, ನಮ್ಮ ಕರೆಕ್ಟಾಗಿ ಇವಾಗ ಈ ಚೀಟಿ ಇವತ್ತು ಎತ್ಕೋತೀವಿ ಅಂದರೆ ಕರೆಕ್ಟಾಗಿ 5 ದಿವಸದಲ್ಲಿ ನೀವು ಒಳಗಡೆ ದುಡ್ಡು ಕೊಡಬೇಕು. ನೀವು ಅಕಸ್ಮಾತ್ ನೀವು ಕೊಟ್ಟಿಲ್ವಾ, ನೀವೇನಾರು ಲೇಟ್ ಮಾಡಿದ್ರೆ ನಾವು ಈಸ್ಕೊಳ್ಳೋಗಂಟ ಸುಮ್ಮನೆ ಇರ್ತೀವಿ. ಈಸ್ಕೊಂಡ್ಮೇಲೆ ನಿಮಗೆ ನಾವು ಅವ್ರದ್ದು ಲೇಟ್ ತಾನೇ ಕೊಟ್ಟದ್ದು, ನಾವು ಲೇಟಾಗಿ ಕೊಡವ, ಆ ಥರ ಆಗೋಯ್ತದೆ. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನಾದ್ರೂ ಚೀಟಿ ಏನಾದರೂ ನಡೆಸ್ತೀನಿ ಅನ್ನಂಗಿದ್ರೆ ಕರೆಕ್ಟಾಗಿ ಕಂಡೀಷನ್ ಮಾಡ್ಕೊಂಡು ಕರೆಕ್ಟಾಗಿ ಈ ಟೈಮ್ ದುಡ್ಡು ಸೇರಬೇಕು, ನಾವು ಈ ಟೈಮ್ ದುಡ್ಡು ಕೊಡ್ತೀವಿ, ಆ ಥರ ಕಂಡೀಷನಾಗಿ ಮಾಡ್ಕೊಂಡು. ಅಕಸ್ಮಾತು ನಿಮಗೆ ಗೊತ್ತಿಲ್ಲ ಅಂದರೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊತಾರೆ. ಆದರೆ ಯಾರ್ಯಾರಿಗೋ ಗೊತ್ತಿಲ್ಲವ್ರಿಗೆಲ್ಲ ಬರೀ ಪೇಪರ್ ಮೇಲೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತಾರೆ. ಆ ಥರ ಎಲ್ಲ ಕೊಡೋಕೆ ಹೋಗ್ಬೇಡ್ರಿ, ತುಂಬ ಮೋಸ ಇದು. ನಿಮ್ಮೂರಲ್ಲಿ ನಿಮಗೆ ಗೊತ್ತಿರೋರ ಹತ್ರ ಇಸ್ಕೊಂಡ್ರೆ ತುಂಬ ಯೂಸ್ಫುಲ್ ಅಂತ ಆಗುತ್ತೆ. ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಅಂದರೆ ಚೆನ್ನಾಗಿ ಕಟ್ಟೋರು ಇರಬೇಕಷ್ಟೆ. ಚೆನ್ನಾಗಿ ದುಡ್ಡು ಕಟ್ಟೋರು ಇದ್ದರೆ ತಿಂಗಳ ಯಾರಾದರೂ ಗೌರ್ಮೆಂಟ್ ಕೆಲಸನೂ ಹುಡುಕ್ಬೇಕು. ಇಂಥಕ್ಕೆಲ್ಲ ಗೌರ್ಮೆಂಟ್ ಕೆಲಸ ತಿಂಗಳ ಬೇರೆ ಯಾವ್ದಾರ ಫ್ಯಾಕ್ಟ್ರಿಗೋ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರಲ್ಲ, ಪರವಾಗಿಲ್ಲ ಇವ್ರದ್ದು ದುಡ್ಡು ಸಂಪಾದನೆ ಮಾಡ್ತಾರೆ ಅಂಥವ್ರ ಹತ್ರ ನೀವು ಸೆಟ್ ಮಾಡಿರಿ. ಒಂದು 20 ಜನನೋ 18 ಜನನೋ ಆ ಥರ ಸೆಟ್ ಮಾಡ್ಕೊಳ್ರಿ. ನೀವು ಎಷ್ಟು ಲಕ್ಷ ರೂಪಾಯಿ ಮಾಡಿರ್ತೀರಿ ಅಷ್ಟು ಲಕ್ಷ ನಿಮಗೆ ತಿಂಗಳು ಕರೆಕ್ಟಾಗಿ ಅಲ್ಲ ಆ ಚೀಟಿ ಮುಗಿಯೋಷ್ಟೊತ್ತಿಗೆ ನಿಮಗೆ ಫಸ್ಟ್ ಎರಡನೇ ಚೀಟಿಗೆ ಏಜೆಂಟ್ ಚೀಟಿ ಬಂದುಬಿಡ್ತದೆ. ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ನೀವು. ಆದರೂ ನಿಮ್ಮ ಕೆಲಸಕ್ಕೆ ಏನಾರು ಬಳಸ್ಕೊಬಿಟ್ಟು ಕೊಡೋರಿಗೇನಾದರೂ ನೀವು ಲೇಟ್ ಮಾಡಿಬಿಡ್ತು ಅಂದರೆ ನಿಮ್ಗೆ ಕೈ ಎತ್ಬಿಡ್ತಾರೆ ಅವರು, ನಿಮಗೆ ಮೋಸ ಮಾಡಿಬಿಡ್ತಾರೆ. ಆ ಥರ ಮಾತ್ರ ಚೀಟಿ ದುಡ್ಡಲ್ಲಿ ಮಾತ್ರ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಚೀಟಿ ದುಡ್ಡು ಅಂದರೆ ಚೀಟಿ ದುಡ್ಡಿಗೆ ನೀವು ಇದು ಮಾಡಿಬಿಡ್ಬೇಕು. ಅದಕ್ಕೆ ಅಂತಲೇ ಸೇವ್ ಮಾಡಿ ಇಡಬೇಕು ಕರೆಕ್ಟಾಗಿ. ನೆಕ್ಸ್ಟ್ ಮಂತು ಈ ತಿಂಗಳು ಇವ್ರು ಕೊಟ್ಟಿದ್ವಿ, ನೆಕ್ಸ್ಟ್ ಮಂತು ಯಾರು ಚೀಟಿ ಎತ್ಕೋತಾರೆ ಅವ್ರು ಕರೆಕ್ಟಾಗಿ ನಾವು ದುಡ್ಡು ಸೇರಿಸ್ಬೇಕು. ಆ ಥರ ಕಂಡೀಷನಾಗಿ ಇದು ಮಾಡಬೇಕು. ಇಲ್ಲಾಂದರೆ ನಮ್ಮ ಕಷ್ಟ ನಿಮಗೆ 108 ಕಷ್ಟ ಎತ್ಕೊಂಡು ಚೀಟಿ ದುಡ್ಡೆಲ್ಲ ನೀವೇನಾರು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಎರಡನೇ ಚೀಟಿ ಆಗಿರ್ತದೆ, ಅವ್ರು ಬಂದು ದುಡ್ಡು ಕೇಳೋದು, ಆಗ ಕೊಡ್ತೀವಿ ಅನ್ನೋದು. ಅವಾಗ ಅವ್ರೇನು ಮಾಡ್ತಾರೆ, ನೀವು ಕೊಡೋ ಅಷ್ಟೊತ್ತಿಗೆ ಒಂದು 15 ದಿವಸ ಲೇಟ್ ಮಾಡಿಬಿಟ್ರೆ ಅವ್ರು ಇನ್ನೂ ಲೇಟ್ ಮಾಡಿಬಿಡ್ತಾರೆ ನಿಮಗೆ ಚೀಟಿ ಕಟ್ಟೋದು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ನೀವು ಹೆಂಗೆ ಕಂಡೀಷನಾಗೆ ಕೊಡ್ತೀರೋ ಅದೇ ಥರ ಚೀಟಿ ಇಸ್ಕೊಂಡವರು ಕೊಡ್ತಾರೆ. ಚೀಟಿ ಹಾಕೋರ್ಗೂ ಅಷ್ಟೇ, ನಾವು ಹೆಂಗೆ ಚೀಟಿ ಕಟ್ತೀವೋ ಅದೇ ಥರ ನೀವು ಒಂದು ಚೀಟಿ ಹಾಕಿಸ್ಕೊಂಡಿರೋ ನಮಗೆ ದುಡ್ಡು ಕೊಡಬೇಕು. ಆ ಥರ ಎಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಚೀಟಿ ನಡೆಸ್ಕೋಗ್ರಿ. ನಿಜವಾಗ್ಲೂ ಯೂಸ್ಫುಲ್, ನಿಮಗೆ ತುಂಬಾ ಒಳ್ಳೆಯದು ಅನ್ನಿಸ್ತದೆ ನನ್ನ ಪ್ರಕಾರ. ಅಂದರೆ ಕರೆಕ್ಟಾಗಿ ಹುಷಾರಾಗಿ ಮಾಡಿ, ಯಾರಾದರೂ ಮಾಡಿದ್ರೆ ಹುಷಾರಾಗಿ ಮಾಡಿ, ಸಿಕ್ಕಾಕೋಬೇಡ್ರಿ ಅಷ್ಟೇ. ಯಾರ ಹತ್ರನೂ ಚೀಟಿ ಎತ್ಕೊಳ್ತಾರಲ್ಲ ಅವಾಗ ಸಿಕ್ಕಾಕೋಬೇಡ್ರಿ. ಅಂಥವ್ರು ಮಾತ್ರ ಸೇರಿಸಲೇಬೇಡ್ರಿ ಹತ್ರಕ್ಕೆ. ಚೆನ್ನಾಗಿ ಲಕ್ಷ ಸಂಪಾದನೆ ಮಾಡ್ಬೋದು. ಏನಾರ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಈ ಚೀಟಿ ಹಾಕಿ ನಾವೇನೆಲ್ಲ ಸಂಪಾದನೆ ಮಾಡಿದ್ದೀವಿ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಆ ವಿಡಿಯೋ ಮಿಸ್ ಮಾಡ್ಕೋತೀರಾ. ದಯವಿಟ್ಟು ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.